ನಮಸ್ಕಾರ ವೀಕ್ಷಕರೇ. ಅದು 2011 ವಾಂಖೆಡೆ ಸ್ಟೇಡಿಯಂನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಹೊಡೆದ ಸಿಕ್ಸರ್ ಭಾರತಕ್ಕೆ 2ನೇ ವರ್ಲ್ಡ್ ಕಪ್ ಅನ್ನ ತಂದುಕೊಟ್ಟಿತು. ಅದೇ ಹೊತ್ತಲ್ಲಿ ಅದೇ ವಾಂಖೆಡೆ ಸ್ಟೇಡಿಯಂನಿಂದ 434 ಕಿಲೋಮೀಟರ್ ದೂರದ ಹೈದರಾಬಾದ್ನಲ್ಲಿ 16 ವರ್ಷದ ಹುಡುಗನೊಬ್ಬನಿಗೆ ತಾನು ಭಾರತದ ಪರ ಕ್ರಿಕೆಟ್ ಆಡಬೇಕು ಅನ್ನೋ ಆಸೆ ಚಿಗುರೊಡೆದಿತ್ತು. ಆದರೆ ಮನೆಯ ಪರಿಸ್ಥಿತಿಗೂ ಮೊಹಮ್ಮದ್ ಸಿರಾಜ್ ಕನಸಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಹಾಗಾಗಿತ್ತು. ಅಪ್ಪ ರಿಕ್ಷಾ ಡ್ರೈವರ್, ಅಮ್ಮ ಮನೆಗೆಲಸದಾಕೆ. ಇಂತಹ ಸ್ಥಿತಿಯಲ್ಲಿ ಮಗ ಕ್ರಿಕೆಟ್ ಅಂತ ಬೀದಿ ಬೀದಿ ಸುತ್ತಾಡ್ತಾನೆ ಅಂದ್ರೆ ಯಾವ ಪೋಷಕರು ಸುಮ್ಮನಿರ್ತಾರೆ ಹೇಳಿ? ಸಿರಾಜ್ ಕ್ರಿಕೆಟ್ ಆಸೆಗೆ ಬೇಷರತ್ ವಿರೋಧ ವ್ಯಕ್ತಪಡಿಸಿರ್ತಾರೆ ಅವರ ತಾಯಿ ಶಬಾನಾ ಬೇಗಂ. ಆದ್ರೆ ಮಗನ ಆಸೆ ಈಡೇರಲಿ ಅಂತ ಬೆಂಬಲಿಸ್ತಾ ಇದ್ದಿದ್ದು ಸಿರಾಜ್ ತಂದೆ ಮೊಹಮ್ಮದ್ ಗೌಸ್. ಸಿರಾಜ್ಗೆ ಕ್ರಿಕೆಟ್ ಮೇಲಿದ್ದ ಆಸೆ ಅವರನ್ನ ಓದಿನತ್ತ ಡೈವರ್ಟ್ ಆಗೋಕೆ ಬಿಡ್ಲೇ ಇಲ್ಲ. ಶಾಲೆಯಲ್ಲಿ ಹಾಗೂ ಕಾಲೇಜ್ನಲ್ಲಿ ಬಂಕ್ ಹಾಕಿ ಕ್ರಿಕೆಟ್ ಆಡೋಕೆ ಹೋಗೋದು ಸಿರಾಜ್ಗೆ ಅಭ್ಯಾಸವಾಗ್ಬಿಟ್ಟಿತ್ತು. ಈ ಪರಿ ಕ್ರಿಕೆಟ್ ಹುಚ್ಚು ಹಿಡಿಸಿಕೊಂಡಿದ್ದ ಸಿರಾಜ್ಗೆ ತನ್ನನ್ನ ತಾನು ಸಾಬೀತುಪಡಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಒದಗಿ ಬರುತ್ತೆ. ಲೋಕಲ್ ಪಂದ್ಯಾವಳಿಯಲ್ಲಿ ಅವರು ಅವರ ಅಂಕಲ್ ಟೀಮ್ನಲ್ಲಿ ಮೊದಲ ಬಾರಿ ಆಡಿ ಎಲ್ಲರ ಗಮನವನ್ನ ಸೆಳಿತಾರೆ. ಮೊದಲ ಪಂದ್ಯದಲ್ಲೇ 9 ವಿಕೆಟ್ಗಳನ್ನ ಕಬಳಿಸಿ ಡೇಂಜರಸ್ ಬೌಲರ್ ಎನಿಸಿಕೊಳ್ತಾರೆ ಸಿರಾಜ್. ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿ ಎಲ್ಲರನ್ನ ನಿಬ್ಬೆರಗು ಮಾಡಿದ್ದ ಸಿರಾಜ್ಗೆ ಶೂ ಕೊಂಡುಕೊಳ್ಳೋದಕ್ಕೂ ಹಣ ಇರಲಿಲ್ಲ. 19 ವರ್ಷದವರೆಗೂ ಸಿರಾಜ್ ಚಪ್ಪಲಿಯಲ್ಲೇ ಕ್ರಿಕೆಟ್ ಆಡ್ತಾ ಇರ್ತಾರೆ. ದಿನಕ್ಕೆ 70 ರು ಪಾಕೆಟ್ ಮನಿ ಬರ್ತಾ ಇದ್ದ ಕಾಲದಲ್ಲಿ ಶೂ ಕೊಳ್ಳೋದಾದ್ರೂ ಹೇಗೆ? ಹೋಗ್ಲಿ, ಅಪ್ಪ ಅಮ್ಮನನ್ನ ಕೇಳೋಣ ಅಂದ್ರೆ ಅವರಿದ್ದ ಪರಿಸ್ಥಿತಿಯಲ್ಲಿ ನಾನು ಶೂ ಕೇಳಿದ್ರೆ ಚಪ್ಪಲಿಯಲ್ಲಿ ಹೊಡಿತಾ ಇದ್ರೇನೋ ಅಂತ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಳ್ತಾರೆ ಸಿರಾಜ್. ಲೋಕಲ್ ಕ್ಲಬ್ಗೆ ಆಡೋದಕ್ಕೆ ಆರಂಭಿಸುವ ಮುನ್ನ ಸಿರಾಜ್ ಕೇವಲ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಾ ಇದ್ರಂತೆ. ಲೋಕಲ್ ಕ್ಲಬ್ ಒಂದರ ಪರ ಆಡೋದಕ್ಕೆ ಸೆಲೆಕ್ಟ್ ಆದಾಗ ಅವರಿಗೆ ಹೊಸ ಶೂ ಹಾಗೂ ಕ್ರಿಕೆಟ್ ಕಿಟ್ ಅನ್ನ ಕೊಡ್ತಾರಂತೆ. ಅದೇ ಮೊದಲ ಬಾರಿಗೆ ಸ್ಪೈಕ್ ಶೂಗಳನ್ನ ನೋಡಿದ್ದ ಸಿರಾಜ್ ಶೂ ಕೆಳಗೆ ಮೊಳೆಗಳಿರೋದನ್ನ ನೋಡಿ ಆಶ್ಚರ್ಯಗೊಂಡಿದ್ರಂತೆ. ಅದೇ ಹೊತ್ತಲ್ಲಿ ಸಿರಾಜ್ಗೆ ಮೊದಲ ಬಾರಿ ಲೆದರ್ ಬಾಲ್ ನೀಡಲಾಗುತ್ತಂತೆ. ಲೆದರ್ ಬಾಲ್ ಹೇಗಿರುತ್ತೆ ಅನ್ನೋ ಪರಿಕಲ್ಪನೆಯು ಆ ಹೊತ್ತಲ್ಲಿ ನನಗೆ ಇರಲಿಲ್ಲ ಅನ್ನೋದನ್ನ ಸಿರಾಜ್ ಹೇಳಿಕೊಳ್ತಾರೆ. ಅಲ್ಲಿ ತನಕ ನನಗೆ ಕೇವಲ ಸ್ಪೀಡ್ ಆಗಿ ಬೌಲಿಂಗ್ ಮಾಡೋದು ಮತ್ತು ಓಡೋದನ್ನ ಬಿಟ್ರೆ ಬೇರೆ ಯಾವ ವಿಚಾರಗಳು ಗೊತ್ತಿರಲಿಲ್ಲ ಅಂತಾರೆ ಸಿರಾಜ್. ಆ ಮೊದಲ ಮ್ಯಾಚ್ನಲ್ಲಿ ಸಿರಾಜ್ ಬರೋಬ್ಬರಿ 5 ವಿಕೆಟ್ ಕೆಡವುವ ಮೂಲಕ ಎದುರಾಳಿ ತಂಡವನ್ನ ಗಡಗಡ ನಡುಗಿಸಿದ್ರಂತೆ. ಆಡೋಕೇನೋ ಅವಕಾಶ ಸಿಕ್ಕಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ಲಬ್ ಕಡೆಯಿಂದ ಶೂ ಕೂಡ ಸಿಕ್ಕಿತು. ಆದ್ರೆ ಆ ಮಾತ್ರಕ್ಕೆ ಸಿರಾಜ್ ಕಷ್ಟಗಳು ಮುಗಿದಿರಲಿಲ್ಲ. ದಿನಕ್ಕೆ ಸಿಗ್ತಾ ಇದ್ದ 70 ರೂನಲ್ಲಿ 40 ರೂಪಾಯಿ ಪ್ರತಿನಿತ್ಯ ತಮ್ಮ ಹಳೆಯ 2 ವೀಲರ್ಗೆ ಪೆಟ್ರೋಲ್ ಹಾಕ್ಸೋಕೆ ಬೇಕಾಗಿರುತ್ತೆ. ಸಿರಾಜ್ ಬಳಿ ಇದ್ದ ಬೈಕ್ ಕಂಡೀಷನ್ ಹೇಗಿತ್ತು ಅಂದ್ರೆ ಅದನ್ನ ತಳ್ಳಿ ಪೆಡಲ್ ತುಳಿದು ಸ್ಟಾರ್ಟ್ ಮಾಡೋದಕ್ಕೆ ಹರಸಾಹಸ ಪಡಬೇಕಾಗಿರುತ್ತೆ. ಆದ್ರೆ ಇವರ ಜೊತೆ ಆಟ ಆಡ್ತಾ ಇದ್ದವರೆಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಟೈಮ್ಗೆ ಸರಿಯಾಗಿ ಗ್ರೌಂಡ್ಗೆ ತಲುಪುತ್ತಾ ಇದ್ರಂತೆ. ಅದನ್ನೆಲ್ಲ ನೋಡಿದಾಗ ಸಿರಾಜ್ಗೆ ತಮ್ಮ ಬಗ್ಗೆ ತುಂಬಾ ಬೇಸರ ಆಗ್ತಾ ಇತ್ತಂತೆ. ಆದ್ರಿಂದ ಮ್ಯಾಚ್ ಮುಗಿದ ಬಳಿಕ ಎಲ್ಲರೂ ಹೊರಟ ಮೇಲೆ ತಾವು ತಮ್ಮ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ಬರ್ತಾ ಇದ್ರಂತೆ. ಇನ್ನು ಆ ಟೈಮ್ನಲ್ಲಿ ಲೆದರ್ ಬಾಲ್ ಬಗ್ಗೆ ಹೆಚ್ಚು ಐಡಿಯಾ ಇಲ್ಲದ ಕಾರಣ ಅದನ್ನ ಹೇಗೆ ಹೋಲ್ಡ್ ಮಾಡಿದ್ರೆ ಬೌಲಿಂಗ್ ಚೆನ್ನಾಗಿ ಬೀಳುತ್ತೆ ಅನ್ನೋದು ಕೂಡ ಸಿರಾಜ್ಗೆ ಗೊತ್ತಿರ್ಲಿಲ್ವಂತೆ. ಬೇರೆ ಬೇರೆ ಲೋಕಲ್ ಟೀಮ್ಗಳ ಬಳಿ ಹೋಗಿ ಅಲ್ಲಿಯ ಬೌಲರ್ಗಳ ಬಳಿ ಸ್ವಿಂಗ್ ಮಾಡೋ ಟೆಕ್ನಿಕ್ ಅನ್ನ ಕೇಳಿ ತಿಳಿದುಕೊಳ್ತಾ ಇದ್ರಂತೆ. ಅದೃಷ್ಟದ ಜೊತೆಗೆ ದುರಾದೃಷ್ಟವು ಒಮ್ಮೊಮ್ಮೆ ಬಂದೊದಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿರಾಜ್ ಲೈಫ್ ನಲ್ಲಿ ನಡೆಯುತ್ತೆ. ಅದೇನೆಂದ್ರೆ ಅವರಿಗೆ ಅಂಡರ್ 23 ಸೆಲೆಕ್ಟ್ ಆದ ಸಂದರ್ಭದಲ್ಲಿ ಡೆಂಗ್ಯೂ ಜ್ವರದಿಂದ ಬಳಲುವಂತಾಗುತ್ತೆ. ಕೈಗೆ ಬಂದ ಒಳ್ಳೆಯ ಅವಕಾಶ ಮಿಸ್ ಆಯ್ತಲ್ಲ ಅಂತ ಆತಂಕ ಶುರುವಾಗಿರುತ್ತೆ. ಆದ್ರೆ ಇಂಥ ಅವಕಾಶವನ್ನ ಬಿಡ್ಲೇಬಾರದು ಅಂತ ಜ್ವರದಲ್ಲೂ ಪ್ರಾಕ್ಟೀಸ್ಗೆ ತೆರಳುತ್ತಾರೆ. ಆ ಟೈಮ್ನಲ್ಲಿ ನೆಟ್ ಬೌಲಿಂಗ್ ವೇಳೆ ಅಂದಿನ ಸ್ಟಾರ್ ಆಟಗಾರರಿಗೆಲ್ಲ ಬೌಲ್ ಮಾಡೋ ಅವಕಾಶ ಸಿಕ್ಕಿದ್ದಕ್ಕೆ ಫುಲ್ ಖುಷಿಯಾಗಿರ್ತಾರೆ ಸಿರಾಜ್. ಈ ವೇಳೆ KL ರಾಹುಲ್ಗೆ ಸಿಕ್ಕಾಪಟ್ಟೆ ಬೌನ್ಸರ್ ಗಳನ್ನ ಹಾಕಿರ್ತಾರಂತೆ. ಆಗ ರಾಹುಲ್ ನಿಜವಾಗ್ಲೂ ನಿಮಗೆ ಬೌಲಿಂಗ್ ಬರುತ್ತಾ ಅಂತ ಕೇಳಿದ್ರಂತೆ. ಈ ಅವಕಾಶದಿಂದ ಸಿರಾಜ್ಗೆ ರಣಜಿ ಕ್ರಿಕೆಟ್ಗೆ ಹಾದಿ ಸುಲಭವಾಗುತ್ತೆ. ಆ ಟೈಮ್ನಲ್ಲಿ ಸಿರಾಜ್ಗೆ ತಮ್ಮ ಕ್ರಿಕೆಟ್ ಕನಸು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದೆ ಅನ್ನೋ ವಿಶ್ವಾಸವೂ ಬಂದಿರುತ್ತೆ. ಆದ್ರೆ ಕಷ್ಟದ ದಿನಗಳಲ್ಲೇ ಬದುಕುತ್ತಿರೋ ತಮ್ಮ ತಂದೆ ತಾಯಿ ಬಗ್ಗೆ ಚಿಂತೆಯಾಗಿತ್ತಂತೆ. ನಾನು ಚೆನ್ನಾಗಿ ಹಣ ಕೂಡಿಟ್ಟು ತಮ್ಮ ತಂದೆ ತಾಯಿಗೆ ವ್ಯವಸ್ಥೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತಂತೆ. ಆದ್ರೆ ಆ ಕನಸು ನನಸಾಗಿದ್ದು 2 ವರ್ಷಗಳ ಬಳಿಕ. 2016ರಲ್ಲಿ ಹೈದರಾಬಾದ್ ಫ್ರಾಂಚೈಸಿ ಸುಮಾರು 2 ಕೋಟಿ ಹಣವನ್ನ ನೀಡಿ ಸಿರಾಜ್ರನ್ನ ಖರೀದಿ ಮಾಡುತ್ತೆ. ಆ ಹಣವನ್ನ ತಮ್ಮ ಸಹೋದರನಿಗೆ ನೀಡೋ ಸಿರಾಜ್ ಒಂದು ಒಳ್ಳೆ ಮನೆ ನೋಡಿ ಅಪ್ಪ ಅಮ್ಮನನ್ನ ಕರ್ಕೊಂಡು ಹೋಗು, ನಾನು ಟೂರ್ನಿ ಮುಗಿಸಿ ಬರ್ತೀನಿ ಅಂತ ಹೇಳಿರ್ತಾರಂತೆ. ಇನ್ನು ಸಿರಾಜ್ ಜೀವನದಲ್ಲಿ ವಿರಾಟ್ ಕೊಹ್ಲಿ ತುಂಬಾ ಮುಖ್ಯವಾಗ್ತಾರೆ ಅನ್ನೋದನ್ನ ಕೂಡ ಸಿರಾಜ್ ಹೇಳ್ಕೊಂಡಿದ್ದಾರೆ. ಹೈದರಾಬಾದ್ ಟೀಮ್ ಪರ ಆಡಿದ ಮುಂದಿನ ವರ್ಷವೇ ಸಿರಾಜ್ರನ್ನ RCB ಖರೀದಿ ಮಾಡುತ್ತೆ.
ಒಮ್ಮೆ RCB ಟೀಮ್ ಹೈದರಾಬಾದ್ಗೆ ಬಂದಿದ್ದಾಗ ತಮ್ಮ ಮನೆಗೆ ಕೊಹ್ಲಿಯನ್ನ ಇನ್ವೈಟ್ ಮಾಡಿರ್ತಾರೆ. ಆದ್ರೆ ಕೊಹ್ಲಿ ಬೆನ್ನು ನೋವಿರೋದ್ರಿಂದ ಬರೋದಕ್ಕೆ ಆಗಲ್ಲ ಅಂದಿರ್ತಾರಂತೆ. ಆದ್ರೆ ಕೆಲ ಹೊತ್ತಲ್ಲೇ ಮನೆಗೆ ಬಂದು ಸರ್ಪ್ರೈಸ್ ಕೊಟ್ಟಿರ್ತಾರೆ. ನನ್ನನ್ನ ಹಾಗೂ ನಮ್ಮ ಫ್ಯಾಮಿಲಿಯನ್ನ ಸರ್ಪ್ರೈಸ್ ಮಾಡೋದಕ್ಕಾಗಿ ಅವರು ಹಾಗೆ ಮಾಡಿದ್ರಂತೆ. ಇನ್ನು ಕೊಹ್ಲಿ ನಾಯಕತ್ವದಲ್ಲಿ ಆಟ ಆಡಿದ್ದು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂತಾರೆ ಸಿರಾಜ್. ಕೊಹ್ಲಿ ಎಲ್ಲಾ ಫಾರ್ಮ್ಯಾಟ್ ಗಳಿಗೂ ಕ್ಯಾಪ್ಟನ್ ಆಗಿದ್ದಾಗ ಟೀಮ್ ಅಗ್ರೆಷನ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರಂತೆ. ಆದ್ರಿಂದ ಫಾಸ್ಟ್ ಬೌಲರ್ ಗಳಿಗೆ ಆದ್ಯತೆ ನೀಡಿ ಅವರನ್ನ ಹುರಿದುಂಬಿಸ್ತಾ ಇದ್ರಂತೆ. ಕೊಹ್ಲಿ ಮೇಲೆ ತುಂಬಾ ಅಭಿಮಾನ ಹೊಂದಿರೋ ಸಿರಾಜ್ ಮ್ಯಾಚ್ ಒಂದರ ವೇಳೆ ಕೊಹ್ಲಿಯನ್ನ ತಬ್ಬಿಕೊಂಡಾಗ ತೆಗೆದ ಫೋಟೋ ಒಂದನ್ನ ಫ್ರೇಮ್ ಹಾಕಿಸಿ ತಮ್ಮ ಮನೆಯಲ್ಲಿ ಹಾಕಿಕೊಂಡಿದ್ದಾರೆ. ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಲ್ಲೇ ಸಿರಾಜ್ ಜೀವನದಲ್ಲಿ ಒಂದು ಕರಾಳ ಘಟನೆ ನಡೆದು ಹೋಗುತ್ತೆ. ಆಸ್ಟ್ರೇಲಿಯಾ ಟೂರ್ಗೆ ಸೆಲೆಕ್ಟ್ ಆಗಿದ್ದಾಗ ಸಿರಾಜ್ ತಮ್ಮ ಮೊದಲ ಟೆಸ್ಟ್ ಮ್ಯಾಚ್ ನಲ್ಲೇ 5 ವಿಕೆಟ್ ತೆಗೆದು ಎಲ್ಲರ ಹುಬ್ಬೇರುವಂತೆ ಮಾಡಿರ್ತಾರೆ. ಆದ್ರೆ ಆ ಮ್ಯಾಚ್ ಹೊತ್ತಲ್ಲೇ ಸಿರಾಜ್ ತಂದೆ ಗೌಸ್ ಮೃತಪಟ್ಟಿರ್ತಾರೆ. ಆ ಹೊತ್ತಲ್ಲಿ ಇಂಡಿಯನ್ ಟೀಮ್ ಕ್ವಾರಂಟೈನ್ ನಲ್ಲಿ ಇದ್ದಿದ್ರಿಂದ ಸಿರಾಜ್ಗೆ ವಾಪಸ್ ಬರೋ ಅವಕಾಶವೂ ಇರಲಿಲ್ಲ. ಆದ್ರೆ ಆ ಹೊತ್ತಲ್ಲಿ ಸಿರಾಜ್ ಬೆನ್ನಿಗೆ ನಿಲ್ಲೋದು ಅವರ ಕುಟುಂಬ. ಅಲ್ಲೇ ಹುಷಾರಾಗಿದ್ದು ಟೂರ್ನಿ ಮುಗಿಸಿ ಬರುವಂತೆ ಧೈರ್ಯ ತುಂಬುತ್ತಾರೆ. ಆ ಮ್ಯಾಚ್ ಆರಂಭಕ್ಕೂ ಮುನ್ನ ಇಂಡಿಯನ್ ನ್ಯಾಷನಲ್ ಆಂಥಮ್ ಹೇಳೋ ಹೊತ್ತಲ್ಲಿ ತಂದೆಯನ್ನ ನೆನೆದು ಸಿರಾಜ್ ಕಣ್ಣಲ್ಲಿ ಗಳಗಳನ್ನೇ ನೀರು ಬರುತ್ತೆ. ಇಂದು ತಂದೆ ಕನಸನ್ನ ನನಸು ಮಾಡಿದ್ದೇನೆ, ಆದ್ರೆ ಅದನ್ನ ನೋಡೋದಕ್ಕೆ ಅವರೇ ಇಲ್ವಲ್ಲ ಅನ್ನೋ ದುಃಖ ಕಾಡುತ್ತಂತೆ. ಆದರೆ ಅದರ ನೆಕ್ಸ್ಟ್ ಮೊಮೆಂಟ್ ನಲ್ಲಿ ಎಲ್ಲಿದ್ದ ನಾನು ಇಂದು ಎಲ್ಲಿಗೆ ಬಂದಿದ್ದೇನೆ ಅಂತ ನೆನಪಿಸಿಕೊಂಡಾಗ ಸಮಾಧಾನವಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಸಿರಾಜ್. ಇನ್ನು ಕೊಹ್ಲಿ ಕಾಲದಲ್ಲಿ ಸಿಕ್ಕ ದೊಡ್ಡ ಮಟ್ಟದ ಸಪೋರ್ಟ್ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲೂ ಸಿಕ್ಕಿತ್ತು ಅನ್ನೋದನ್ನ ಸಿರಾಜ್ ನೆನಪಿಸಿಕೊಳ್ತಾರೆ. ಏಷ್ಯಾ ಕಪ್ ಫೈನಲ್ ನಲ್ಲಿ ಶ್ರೀಲಂಕಾ ವಿರುದ್ಧ 6 ವಿಕೆಟ್ ತೆಗೆದು ಮ್ಯಾಚ್ ಗೆಲ್ಲಿಸಿಕೊಡೋದರ ಜೊತೆಗೆ ದಾಖಲೆಯನ್ನ ಬರೀತಾರೆ ಸಿರಾಜ್. ಆ ಮ್ಯಾಚ್ ಬಳಿಕ ಮಾತನಾಡೋ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಸಿರಾಜ್ ಇಲ್ಲದೆ ಇದ್ದಿದ್ರೆ ಈ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ. ಇಂದಿನ ಮ್ಯಾಚ್ಗೆ ಆತನೇ ಹೀರೋ ಅಂತ ಹಾಡಿ ಹೊಗಳಿರ್ತಾರೆ. ವರ್ಲ್ಡ್ ಕಪ್ ನಲ್ಲೂ ಸಿರಾಜ್ ಬೌಲಿಂಗ್ ಬಗ್ಗೆ ರೋಹಿತ್ ಶರ್ಮಾ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಾರೆ. ಇನ್ನು ಸಿರಾಜ್ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಕೇವಲ 16 ರನ್ಗಳನ್ನ ನೀಡಿ 5 ವಿಕೆಟ್ ಪಡೆದಿರೋದು ಕೂಡ ಕಾಣಿಸುತ್ತೆ. ಇನ್ನು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಬಂದಿರೋ ಪ್ರತಿಭೆ ಸಿರಾಜ್ರ ಹಳೆ ವಿಡಿಯೋ ಒಂದು ವೈರಲ್ ಆಗಿದ್ದು ಹೊಸ ಕಾಂಟ್ರವರ್ಸಿಗೆ ನಾಂದಿ ಹಾಡಿದೆ. ಅದರಲ್ಲಿ ಅವರು ಹೈದರಾಬಾದಿ ಫ್ಯಾನ್ಸ್ ಅನ್ನ ಚಿಲ್ಲರ್ ಅಂತ ಕರೆದಿರೋದಕ್ಕೆ ಬಹಳ ಆಕ್ಷೇಪ ವ್ಯಕ್ತವಾಗಿದೆ. ಅದೇನೇ ಇರಲಿ, ಸದ್ಯದ ಮಟ್ಟಿಗೆ ಟೀಂ ಇಂಡಿಯಾ ಪಾಲಿಗೆ ಸಿರಾಜ್ ಖಾಯಂ ಸದಸ್ಯ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ 12 ವಿಕೆಟ್ ಕಬಳಿಸುವ ಮೂಲಕ ಎಲ್ಲರ ಕಣ್ಣರಳಿಸಿದ್ರು. ಸದ್ಯ ವಿಶ್ವದ ಟಾಪ್ ಬೌಲರ್ಗಳ ಪೈಕಿ 2ನೇ ಸ್ಥಾನದಲ್ಲಿರೋ ಸಿರಾಜ್ ಈ ಬಾರಿ IPL ನಲ್ಲಿ RCB ಪಾಲಿಗೆ ಪ್ರಮುಖ ವೇಗಿ. ಸಿರಾಜ್ ಸಾಧನೆಗಳು ಹೀಗೆ ಮುಂದುವರಿಯಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ.